ಸಿಜೆ ರಾಯ್ ಆತ್ಮಹತ್ಯೆ ಕೇಸ್ನಲ್ಲಿ ಇದುವರೆಗೆ ಐಟಿ ರೇಡ್ ಆಯಾಮದಲ್ಲೇ ಚರ್ಚೆಯಾಗ್ತಾ ಇತ್ತು. ಆದರೆ ತನಿಖೆ ತೀವ್ರಗೊಳ್ತಾ ಇದ್ದಂತೆ ಕೇರಳ ಚುನಾವಣೆ, ರಾಯ್ ಡೈರಿಯಲ್ಲಿರುವಂತಹ ಶಾಸಕರು, ಸಂಸದರ ಹೆಸರು ಪ್ರಕರಣಕ್ಕೆ ಬೇರೆಯದ್ದೇ ಆಯಾಮ ಕೊಡ್ತಾ ಇದೆ. ಇದರ ಬೆನ್ನಲ್ಲೇ ಕಾಂಗ್ರೆಸ್ ಹಾಗೆ ಬಿಜೆಪಿ ನಡುವೆ ಸುಸೈಡ್ ವಾಗ್ಯುದ್ಧ ಜೋರಾಗಿದೆ. ಹಲವರಿಗೆ ಸ್ಫೂರ್ತಿಯಾಗಿದ್ರು, ಕಷ್ಟದಲ್ಲಿದ್ದವರಿಗೆ ನೆರವಿಗೆ ಬಂದಿದ್ರು, ಭರವಸೆಯಿಂದಲೇ ಬದುಕಿದ್ರು. ಆದರೆ ಒಂದು ಕ್ಷಣದ ಕೆಟ್ಟ ಆಲೋಚನೆ ರಿಯಲ್ ಎಸ್ಟೇಟ್ ದೈತ್ಯ ಉದ್ಯಮಿಯ ಉಸಿರನ್ನೇ ನಿಲ್ಲಿಸಿದೆ. ರಿಯಲ್ ಎಸ್ಟೇಟ್ ಉದ್ಯಮಿಯ ಆತ್ಮಹತ್ಯೆಗೆ 10 ಅನುಮಾನ. ಸಿಜೆ ರಾಯ್ ಡೈರಿಯಲ್ಲಿ ಸಂಸದರು, ಶಾಸಕರುಗಳ ಹೆಸರು. ಸಿಜೆ ರಾಯ್ ಜೀವನ ಪೂರ್ತಿ ಕಾನ್ಫಿಡೆಂಟ್ನಿಂದಲೇ ಬದುಕಿ ಸಾವಿರಾರು ಕೋಟಿಗೆ ಅಧಿಪತಿಯಾಗಿದ್ದ ಉದ್ಯಮಿ ನಿನ್ನೆ ಆತ್ಮಹತ್ಯೆ ಮಾಡಿಕೊಂಡಿದ್ದು 10 ಅನುಮಾನಗಳನ್ನ ಹುಟ್ಟುಹಾಕಿದೆ. ಇದರ ಬೆನ್ನಲ್ಲೇ ರಾಯ್ರ ಡೈರಿ ಸಿಕ್ಕಿದ್ದು, ಅದರಲ್ಲಿ ಪ್ರಭಾವಿಗಳ ಹೆಸರು ಉಲ್ಲೇಖಿಸಿರೋದು ಮತ್ತಷ್ಟು ಕುತೂಹಲ ಹೆಚ್ಚಿಸಿದೆ. ವ್ಯವಹಾರ ಸೇರಿದಂತೆ ಮಾಜಿ ಸಂಸದರು ಮತ್ತು ಹಲವು ಚಿತ್ರರಂಗದ ಗಣ್ಯರ ಹೆಸರುಗಳನ್ನ ಬರೆದಿದ್ದಾರಂತೆ. ಬೆಂಗಳೂರಿನ ಪ್ರಭಾವಿ ಶಾಸಕರು, ಕೋಲಾರ ಜಿಲ್ಲೆಯ ಶಾಸಕರು ಹಾಗೂ ದಕ್ಷಿಣ ಕರ್ನಾಟಕದ ಸಂಸದರು, ನಟಿಯರು, ಮಾಡೆಲ್ಗಳು ಹಾಗೂ ಹಲವು ಉದ್ಯಮಿಗಳ ಹೆಸರುಗಳನ್ನ ಡೈರಿಯಲ್ಲಿ ಉಲ್ಲೇಖಿಸಿದ್ದಾರಂತೆ. ರಾಯ್ಗೆ ಕಂಟಕವಾಯ್ತಾ ಕೇರಳ ವಿಧಾನಸಭೆ ಎಲೆಕ್ಷನ್. ಏಪ್ರಿಲ್ ತಿಂಗಳಿನಲ್ಲಿ ಕೇರಳದಲ್ಲಿ ವಿಧಾನಸಭೆ ಚುನಾವಣೆ ನಡೆಯಲಿದೆ. ಹಲವು ನಾಯಕರಿಗೆ ಸಿಜೆ ರಾಯ್ ಫಂಡಿಂಗ್ ಮಾಡಿರೋ ಅನುಮಾನ ಇದೆ. ಹೀಗಾಗಿ ಉದ್ಯಮಿಗಳ ಮೇಲೆ ಐಟಿ ಇಲಾಖೆ ಅಧಿಕಾರಿಗಳು ಕಣ್ಣಿಟ್ಟಿದ್ರು. ಡಿಸೆಂಬರ್ನಿಂದಲೇ ರಾಯ್ ಕಚೇರಿ ಮೇಲೆ ದಾಳಿ ಮಾಡಿ ಪರಿಶೀಲಿಸುತ್ತಿದ್ರು. ಲೆಕ್ಕಪತ್ರಗಳಲ್ಲಿ ಉಲ್ಲೇಖಿಸಿರುವ ವ್ಯವಹಾರದ ಬಗ್ಗೆ ವ್ಯತ್ಯಾಸ ಪತ್ತೆಯಾಗಿದೆ. ಐಟಿ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ರಂತೆ. ಇನ್ನು ಈ ಬಗ್ಗೆ ಮಾತನಾಡಿರೋ ಡಿಸಿಎಂ ಡಿಕೆ ಶಿವಕುಮಾರ್, ಪೊಲೀಸರು ತನಿಖೆ ಮಾಡ್ತಾರೆ, ವಿಚಾರ ಏನಿದೆ ಅನ್ನೋದು ಮೊದಲು ಹೊರಗೆ ಬರಲಿ ಅಂದ್ರು. ಪೊಲೀಸ್ ಅವರು ಏನಿದೆಯೋ ಕಾನೂನು ಪ್ರಕಾರ ಅವ್ರು ಮಾಡ್ತಾರೆ. ಯಾಕೆಂದರೆ ಇನ್ವೆಸ್ಟಿಗೇಷನ್ ಎಲ್ಲ ಈಚೆ ಬರಲಿ ಅವೆಲ್ಲ, ಆಮೇಲೆ ನಾನು ಇದ್ರ ಮಾತಾಡೋದು ಸರಿ ಇಲ್ಲ. ಐಟಿ ಅಧಿಕಾರಿಗಳ ಪರಿಶೀಲನೆ ವೇಳೆ 5 ನಿಮಿಷ ಒಳಗೋಗಿ ಬರ್ತೀನಿ ಅಂತ ಒಳಗೆ ಹೋದವರು 20 ನಿಮಿಷಗಳಾದರೂ ಬಂದಿರಲಿಲ್ಲ. ಹೀಗಾಗಿ ಬಾಗಿಲು ಒಡೆದು ನೋಡಿದಾಗ ಆತ್ಮಹತ್ಯೆ ಮಾಡಿಕೊಂಡಿರೋದು ಗೊತ್ತಾಗಿದೆ. ತನಿಖೆ ಬಳಿಕ ಆತ್ಮಹತ್ಯೆಗೆ ಕಾರಣ ಏನು ಅನ್ನೋದು ಗೊತ್ತಾಗಲಿದೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಅಲ್ಲ, ಆ ಆ್ಯಂಗಲ್ನಲ್ಲಿ ನಾವು ಏನು ಯೋಚನೆ ಮಾಡಲಿಲ್ಲ. ಯಾಕೆಂದರೆ ಪೊಲೀಸ್ ಇಲಾಖೆಯಲ್ಲಿ ಯಾವ ರೀತಿ ಆಗಿದೆ ಅನ್ನೋದಷ್ಟೇ ನೋಡ್ತಾರೆ ವಿನಃ ಇದರ ಐ ಟಿಯ ಭಾಗವನ್ನು ನಮ್ಮವರು ನೋಡಿಲ್ಲ. ಈಗ ಅವರು ತನಿಖೆ ಮಾಡಿದರೆ ತನಿಖೆಯಲ್ಲಿ ಏನು ಬರುತ್ತೆ, ಅವರ ಸಹೋದರರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಐ ಟಿ ಅವರ ದಾಳಿಯಿಂದ ಹಾಗಾಗಿದೆ ಅಂತೇಳಿ. ಅದೆಲ್ಲ ನಮ್ಮ ಪೊಲೀಸ್ ಇಲಾಖೆಯವರಿಗೆ ಆ ಆ್ಯಂಗಲ್ನಲ್ಲಿ ಇನ್ನೂ ಕೂಡ ಅವರು ನೋಡಿಲ್ಲ. ಆರ್ಥಿಕ ಅಪರಾಧಗಳನ್ನ ಅಪರಾಧಿಗಳಂತೆ ನೋಡಬಾರದು ಅಂತ ಎಂಬಿ ಪಾಟೀಲ್ ಹೇಳಿದ್ರೆ, ಕೇಂದ್ರ ಸರ್ಕಾರದ ಮಾತು ಕೇಳದವರ ಮೇಲೆ ದಾಳಿಯಾಗ್ತಿದೆ ಅಂತ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಎಕನಾಮಿಕ್ ಅಫೆನ್ಸಸ್ ಕೆನಾಟ್ ಬಿ ಟ್ರೀಟೆಡ್ ಆಸ್ ಲೈಕ್ ಕ್ರಿಮಿನಲ್ಸ್. ಓಕೆ, ಅವ್ರಿಗೆ ಎಕನಾಮಿಕ್ ಅಫೆನ್ಸಸ್ ಏನಿದೆ ಅದು ಎಕನಾಮಿಕ್ ಆಗಿದ್ರೆ ಸಿವಿಲ್ ನೇಚರ್ ಕೇಸಸ್ನಲ್ಲಿ ನೀವು ಅದು ಆ ರೀತಿ ಹ್ಯಾಂಡಲ್ ಮಾಡಬೇಕು. ಭಯ ಕ್ರಿಯೇಟ್ ಮಾಡಿ CBI, ED ಅದು ಇದು ಸರಿಯಲ್ಲ ಇರ್ತದೆ ಸರ್. ನೋಡಿ, ಇದು ನಾವು ಹೇಳೋದಲ್ಲ, ಕುಟುಂಬದವರೇ ಹೇಳಿದಾರಲ್ಲ. ನಾನು ಹೇಳಿದರೆ ರಾಜಕೀಯ ಅಂತ ಹೇಳ್ಬೋದು ತಾವು. ಆದರೆ ವೆನ್ ದೇರ್ ಓನ್ ಫ್ಯಾಮಿಲಿ ಮೆಂಬರ್ ಈಸ್ ಸೇಯಿಂಗ್ ಸೊ, ಏನು ಹೇಳಬೇಕು ಇದಕ್ಕೆ? ಹಿಂದೆ ಇಲ್ಲಿ ಒಂದು ಘಟನೆನೂ ನಡೆದಿದೆ ಅಲ್ಲ, ಅದನ್ನು ಯಾರೂ ಬಿಚ್ಚಿ ಹೇಳೋಕ್ಕಾಗೋದಿಲ್ಲ. ಬಟ್ ಅದನ್ನು ಹಾಗೇ ಆಗಿದೆ ಅಂತ ಎಲ್ಲರದ್ದು ಅನುಮಾನ ಇದೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿರೋ ಶಾಸಕ ಪ್ರದೀಪ್ ಈಶ್ವರ್, ರಾಯ್ ಅವರೇ ಶೂಟ್ ಮಾಡಿಕೊಂಡ್ರಾ ಅಥವಾ ಐಟಿ ಅಧಿಕಾರಿಗಳೇ ಶೂಟ್ ಮಾಡಿದ್ರಾ ಅಂತ ಆರೋಪಿಸಿದ್ದಾರೆ. ಇದರ ಮಧ್ಯೆ ಪತ್ರಕರ್ತ ಚಕ್ರವರ್ತಿ ಚಂದ್ರಚೂಡ್ ಮಾತ್ರ ಸಿಜೆ ರಾಯ್ ದೊಡ್ಡ ನಟಿ ಜೊತೆ ದೊಡ್ಡಬಳ್ಳಾಪುರದ ರೆಸಾರ್ಟ್ನಲ್ಲಿದ್ದ ವಿಚಾರ ಹೊರಬಂದಿತ್ತು ಅನ್ನೋ ಬಾಂಬ್ ಸಿಡಿಸಿದ್ದಾರೆ. ಗನ್ ತಗೊಂಡೊಬ್ಬ ವ್ಯಕ್ತಿ ಶೂಟ್ ಮಾಡ್ಕೊಂತಾನೆ ಅಂದರೆ ಇವ್ರು ಯಾವ ರೀತಿ ಟಾರ್ಚರ್ ಕೊಟ್ಟಿರಬೇಕು ಅಂದರೆ, ನನಗಿರೋ ಮಾಹಿತಿ ಕೇರಳಗೆ BJPಯವರು ದುಡ್ಡು ಕೇಳಿದ್ರಂತೆ, ಇವ್ರು ಕೊಟ್ಟಿಲ್ಲ. ಆ ಕಾರಣಕ್ಕೆ ಏನೋ ರೈಡ್ ಆಗಿದೆ. ಸೊ ಅದೇನಾಯ್ತೇನೋ ಗೊತ್ತಿಲ್ಲ. ನೀವು ಇನ್ನೊಂದು ಗೊತ್ತಿರಬೇಕು, ಶೂಟ್ ಮಾಡ್ಕೊಂಡ್ರ ಶೂಟ್ ಮಾಡಿದ್ರ
ಪ್ರಚೋದಿಸಲ್ಲ, ಬಟ್ ಅದಕ್ಕೆ ಈ ದೊಡ್ಡಬಳ್ಳಾಪುರದ ಹತ್ತಿರದ ಒಂದು ರೆಸಾರ್ಟ್ ಅಲ್ಲಿ ಒಂದು ನಟಿಯ ಜೊತೆ ಒಂದು ದೊಡ್ಡ ಹಗರಣ ಆಚೆ ಬಂತು CJ ರಾಯ್ ಅವ್ರದ್ದು. ಆಮೇಲೆ ಆ ನಟಿ ಯಾವ ಕಾರಣಕ್ಕೆ ಶೂಟ್ ಮಾಡ್ಕೊಂಡಿದ್ರೆ ಅನ್ನೋದು ನಿಖರವಾಗಿ ಈಗಲೇ ಹೇಳಕ್ ಆಗದಲ್ಲೇ ಇರ್ಬೋದು, ಆದ್ರೆ ಅದು ಸತ್ಯಶೋಧಕ ಜರ್ನಲಿಸಂಗೆ ಅಥವಾ ಅಧಿಕಾರಿಗಳಿಗೆ ಗೊತ್ತಾಗುತ್ತೆ. CJ ರಾಯ್ ಆತ್ಮಹತ್ಯೆ ಕೇಸ್ ಕ್ಷಣಕ್ಕೊಂದು ಅನುಮಾನ ಹುಟ್ಟು ಹಾಕ್ತಿದೆ. ಡೈರಿಯಲ್ಲಿರುವ ರಹಸ್ಯ ತನಿಖೆಯಲ್ಲಿ ಬಯಲಾದಾಗಲಷ್ಟೇ ಸೂಸೈಡ್ಗೆ ಅಸಲಿ ಕಾರಣ ಹೊರಬೀಳಲಿದೆ. ಬ್ಯೂರೋ ರಿಪೋರ್ಟ್ TV9.